ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ವಿವಿಧ ಸಮಾಜಗಳ ಮುಖಂಡರು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾದರು. ಇನ್ನು ಪೊಲೀಸ್ ಅಧಿಕಾರಿಗಳು ಹಬ್ಬದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೂ ಸಂಚಾರ ವ್ಯವಸ್ಥೆ ಸುಗಮವಾಗುವಂತೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಜಮಖಂಡಿಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಪೂರ್ವಭಾವಿಯ ಶಾಂತಿ ಪಾಲನಾ ಸಭೆಯಲ್ಲಿ ಸರ್ವ ಸಮಾಜದ ಬಾಂಧವರು ಭಾಗಿಯಾಗಿದ್ದರು. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡ ರಾಜು ಮಸಳಿ ಅವರು ಕೂಡ ಮಾತನಾಡಿದ್ರು. ಜೊತೆಗೆ ಪ್ರದೀಪ್ ಮಟಗುಡ್ ಮಹಾರಾಜರು ಮಾತನಾಡಿದ್ರು ಹಾಗೂ ಸ್ಥಳೀಯ ವಕೀಲ ಸಮದ್ ಜಂಡೆ ಅವರು ಕೂಡ ಮಾತನಾಡಿ ಸಲಹೆ ಸೂಚನೆಗಳನ್ನ ನೀಡಿದ್ರು. ಇದೇ ಸಂದರ್ಭದಲ್ಲಿ ಸಲಹೆ ಸೂಚನೆಗಳನ್ನ ಆಲಿಸಿದ ಪೊಲೀಸರು ಕಾನೂನು ಉಲ್ಲಂಘನೆ ಆಗದಂತೆ ಅನುಸರಿಸಬೇಕಾದ ಕ್ರಮಗಳನ್ನ ಕೂಡ ಅವರು ಜಾಗೃತಿ ಮೂಡಿಸುವುದರ ಮೂಲಕ ಎಲ್ಲರೂ ಕೂಡ ಕಾನೂನನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರದು ಅಂತ ತಿಳಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ವಕೀಲ ವಿನೋದ್ ಬಿರಾದರ್ ಅವರು ಕೂಡ ಮಾತನಾಡಿದ್ರು ಮತ್ತು ಸ್ಥಳೀಯ ಮುಖಂಡರಾದ ಅಂಜುಮನೆ ಇಸ್ಲಾಂ ಕಮಿಟಿ ಅಧ್ಯಕ್ಷ ತೌಫೀಕ್ ಪ್ರಾರ್ಥನಹಳ್ಳಿ ಅವರು ಕೂಡ ಮಾತನಾಡಿ ಜಮಖಂಡಿಯಲ್ಲಿ ಎಲ್ಲ ಸಮಾಜದ ಬಾಂಧವರು ಒಗ್ಗಟ್ಟಿನಿಂದ ಧರ್ಮಗಳ ಹಬ್ಬವನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ, ಶಾಂತಿ ಸೌಹಾರ್ದವಾಗಿ ಹಬ್ಬವನ್ನ ಆಚರಿಸೋಣ ಅಂತ ಹೇಳಿದ್ರು. ಇನ್ನು ಸಂದರ್ಭದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರು ಮಾತನಾಡಿ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದ್ರು. ಜೊತೆಗೆ ಜಮಖಂಡಿ ಡಿವೈಎಸ್ಪಿ ಸೈಯದ್ ರೋಷನ್ ಸಮೀರ್ ಅವರು ಕೂಡ ಮಾತನಾಡಿ ಪೊಲೀಸ್ ಇಲಾಖೆ ಎಲ್ಲಾ ಸಮುದಾಯಗಳೊಂದಿಗೆ ಸಹಕಾರದಿಂದ ಕಾರ್ಯನಿರ್ವಹಿಸ್ತಾ ಇದ್ದು ಎಲ್ಲಾ ಸಮುದಾಯದ ಬಾಂಧವರು ಹಬ್ಬಗಳ ಆಚರಣೆ ಸಂದರ್ಭದಲ್ಲಿ ಸಹಕರಿಸುವಂತೆ ಮನವಿ ಮಾಡಿದ್ರು. ಇನ್ನು ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಭಾಗಿಯಾಗಿ ಪೂರ್ವಭಾವಿ ಸಭೆಯನ್ನ ಯಶಸ್ವಿಗೊಳಿಸಿದ್ರು. ಟ್ರಾಫಿಕ್ ಏನು ಹುಡುಗರು ಬರ್ತಾವು ಶೆಕಾಡಿಗೆ ಇದನ್ನಾಕೈತಿ ಒಂದ್ ಸ್ವಲ್ಪ ನಮಗೆ ಟ್ರಾಫಿಕ್ ಒಂದ್ ಸ್ವಲ್ಪ ಬಗೆಹರಿಸ್ತಕ್ಕಂಥ ಕಾರ್ಯಗಳನ್ನ ಮೊದಲಿಂದನೂ ಮಾಡ್ಕೊತ ಬಂದಿವಿ. ಯಾವ ರೀತಿ ಜಮಖಂಡಿ ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿದನೋ ಅದೇ ರೀತಿ ಮುಂದೂ ಸಹ ಸಾಮರಸ್ಯಕ್ಕೆ ಜಮಖಂಡಿ ಹೆಸರುವಾಸಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಈದ್ ಮಿಲಾದ್ ಹಬ್ಬ ಒಂದು ಫುಲ್ಲೇ ನಮ್ಗನಿಸ್ತದ. ಹಿಂದೂಗಳಲ್ಲಿ ಪವಿತ್ರವಾಗಿರ್ತಕ್ಕಂಥ ತಿಂಗಳ ಶ್ರಾವಣ ತಿಂಗಳು. ಈ ಶ್ರಾವಣ ತಿಂಗಳಲ್ಲಿಯೇ ವಿಶೇಷವಾಗಿ ಮುಸ್ಲಿಂ ಸಮಾಜದ ಬಾಂಧವರ ಹಬ್ಬ ಬರ್ತದೆ ಈದ್ ಮಿಲಾದ್ ಹಬ್ಬ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಪ್ರಕೃತಿಯೂ ಸಹ ಸಾಮರಸ್ಯವನ್ನು ಬಯಸ್ತದೆ ಅನ್ನೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಶ್ರಾವಣ ತಿಂಗಳಲ್ಲಿಯೇ ಈದ್ ಮಿಲಾದ್ ಹಬ್ಬ ಬರುವುದಕ್ಕೆ ಸಾಕ್ಷಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸ್ತದ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಈ ದೇವರ ಕೊನೆಯ ಪ್ರವಾದಿ ಅಂತ ಹೇಳಿ ಇವ್ರಿಗೆ ಏನು ಶಾಂತಿ ದೂತರನ್ನಾಗಿ ಕಳಿಸಿದರು. ಇವರ ಸಂದೇಶನೇ ಇತ್ತು ಶಾಂತಿ ಅಂತ. ಸಮಾಜದಲ್ಲಿ ಆಗಿನ ಅರಬಿನ ಸ್ಥಿತಿಯಲ್ಲಿ ಬಹಳಷ್ಟು ಸಮಾಜದಲ್ಲಿ ಅಸಮತೋಲನ ಇತ್ತು, ಗೊಂದಲದ ವಾತಾವರಣ ಇತ್ತು, ಯಾರಿಗೆ ಮುಯ್ಯಿ ತರ ವಾತಾವರಣ ಇತ್ತು. ಆ ಕಾಲದಲ್ಲಿ ಬಂದು ಒಂದು ಶಾಂತಿಯ ಸಂದೇಶವನ್ನು ಕಳಿಸಿ ಯಾವ ರೀತಿ ಒಬ್ಬ ಮನುಷ್ಯ ಶಾಂತ ರೀತಿಯಿಂದ ತನ್ನ ಜೀವನವನ್ನು ನಡೆಸಬೇಕು, ಅಕ್ಕಪಕ್ಕದಲ್ಲಿ ಇರುವ ಮನೆಯರ ಅವರ ಜೊತೆ ಸಹಬಾಳ್ವೆ ಸಹೋದರತೆಯಿಂದ ಹೇಗೆ ಇರ್ಬೇಕನ್ನು ಕಳಿಸ್ಕೊಟ್ಟ ನಮ್ಮ ಪ್ರವಾದಿ ಶಾಂತಿ ಸಭೆ ಯಾಕೆ ಮಾಡ್ತಾರೆ ಅಂದ್ರೆ ಸಮಾಜದ ಕೋಮು ಗಲಭೆಗಳಾಗಬಾರ್ದು, ಇನ್ನಿತರ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಶಾಂತಿ ಸಭೆಗಳನ್ನ ಮಾಡ್ತಾರೆ. ಅದರ ಹಿಂದಿನ ಮೊಹಮ್ಮದ್ ಪೈಗಂಬರ್ ಆಗಲಿ ಹಿಂದಿನ ಮಹಾನ್ ಪುರುಷರಾಗಲಿ ಏನ್ ಹೇಳಿದಾರ, ಸಮಾಜದೊಳಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಸಮಾಜಕ್ಕೆ ಒಳ್ಳೆಯ ರೀತಿಯ ದಾರಿಯನ್ನು ತೋರಿಕೊಡ್ಬೇಕಂತೇಳಿ ಅವ್ರು ತೋರಿಸ್ಕೊಟ್ಟು ಹೋಗ್ಯಾರ. ಅದೇ ರೀತಿ ಒಳಗೆ ನಾವು ದಾರಿಯನ್ನು ಕಂಡುಕೊಂಡು ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ಬೇಕಂತೇಳಿ ನಾನು ತಿಳಿಸ್ತೀನಿ. ಇದ್ರ ಜೊತೆಗೆ ಶಾಂತಿ ಸಭೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಮಾಜದೊಳಗೆ ಘಟನೆಗಳಾಗಬಾರ್ದು, ಆದ್ರೆ ನಾವು ಆ ರೀತಿ ಮುಂದೆ ಯಾವುದೋ ಅಹಿತಕರ ಘಟನೆಗಳಾಗಲಾದಂಗ ನೋಡ್ಕೊಳ್ಳೋ ಸಂಬಂಧ ಮೊಹಮ್ಮದ್ ಪೈಗಂಬರ್ ಬಂದು ಒಂದು ಶಾಂತಿಯನ್ನು ಹೆಂಗಿರ್ಬೇಕು, ಹೆಂಗ್ ಜೀವನ ಮಾಡಬೇಕು ಅನ್ನುವಂಥ ತೋರಿಸ್ಕೊಟ್ಟವ್ರು ಯಾರಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿದ ಟೈಮ್ನಲ್ಲಿ ಆವಾಗ ಹೆಣ್ಣು ಮಕ್ಕಳಿಗೆ ಜೀವಂತ ಮುಗಿತಿದ್ರು. ಅಂಥದ್ದೊಂದು ಟೈಮ್ನಲ್ಲಿ ಮೊಹಮ್ಮದ್ ಪೈಗಂಬರ್ ಬಂದು ಇದನ್ನು ಮಾಡುವಂಥದ್ದು ತಪ್ಪು, ಎಲ್ಲರಿಗೂ ಸಮಾಜದಲ್ಲಿ ಒಂದೇ ಇರಬೇಕು, ಯಾವುದು ಭೇದ ಭಾವ ಇರಬಾರ್ದು, ಹೆಣ್ಣು ಮಕ್ಕಳಂದ್ರು ಅಷ್ಟೇ ಗಂಡು ಮಕ್ಕಳಂದ್ರು ಅಷ್ಟೇ ತೋರಿಸ್ಕೊಟ್ಟವ್ರು ಯಾರು ಅದಾರ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಜಗತ್ತಿನಾಗ ಯಾವುದು ಫೋಟೋ ಇಲ್ಲ, ಏನು ಇರ್ಲಾರ್ದು ಅವ್ರದ್ದು ಲೋಕಪ್ರಿಯತೆ ಎಷ್ಟಿದೆ ಅಂದ್ರ ಅದಕ್ಕೆ ಕಾರಣ ಒಂದೇ. ನಮ್ಮ ಧರ್ಮದಲ್ಲಿ ಇಸ್ಲಾಂ ಧರ್ಮದಲ್ಲಿ ನಾವು ಒಪ್ಪುವಂಥದ್ದು ಏನಂದ್ರ ಮೊಹಮ್ಮದ್ ಪೈಗಂಬರ್ ಅವ್ರ ನೇತೃತ್ವ ಸಂಬಂಧ ಜಗತ್ತು ದೇವರು ಹುಡ್ಸ್ಯಾನ ಅಂತ ನಮ್ಮ ಇಸ್ಲಾಂ ಧರ್ಮ ಒಪ್ತೈತಿ, ಅದಕ್ಕೆ ನಾವು ಒಪ್ತೀವಿ. ಅಂಥದ್ದೊಂದು ಮಹಾನ್ ವ್ಯಕ್ತಿ ಇವತ್ತು ಅವ್ರದ್ದು ನಾವು ಹುಟ್ಟಿದ ದಿನಾಚರಣೆ ನಾವು ಆಚರಿಸಾಕತ್ತೀವಿ ಅಂದ್ರ ಒಂದು ಶಾಂತಿದಿಂದ ಆ ಶಾಂತಿ ಜಗತ್ತಿಗೆ ಇರ್ಲಿ ಅಂತೇಳಿ ಅವ್ರು ಬಂದವರು. ಅದು ನಾವು ಕಾರ್ಯಕ್ರಮ ಶಾಂತಿಯಾಗಿ ಮಾಡಬೇಕು.
ಶಾಂತಿದಿಂದ ಹೋಗಬೇಕು, ಶಾಂತಿದಿಂದ ಕಾರ್ಯಕ್ರಮ ನಡೆಸ್ಕೋಬೇಕು, ಅದರದ್ದು ಜವಾಬ್ದಾರಿ ನಮ್ದು ಇರುತ್ತದೆ. ಆಗೋದಿಲ್ಲ. ಸೊ ದಯವಿಟ್ಟು ತಾವು ಹಿರಿಯರಿದ್ದೀರಿ, ಅಂಜುಮನಿ ಕಮಿಟಿ ಅಧ್ಯಕ್ಷರಿದ್ದೀರಿ, ಏನು ಒಂದು ಲೈನ್ ಹೋಗ್ತಾ ಇರಲಿ. ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ, ಅಷ್ಟು ದೂರ ಹೋಗಬೇಕು ಅಂದ್ರೆ ಸುಮಾರು ಒಂದು 4 ಕಿಲೋಮೀಟರ್ ಆಗ್ಬೋದು ಅನ್ನಿಸ್ತೈತಿ ನನಗೆ. ಈ 4 ಕಿಲೋಮೀಟರ್ ನೀವು ಸಣ್ಣ ಮಕ್ಕಳು, ಅತ್ಯಂತ ಇನ್ನೂ ಸಣ್ಣ ಮಕ್ಕಳು ಇರ್ತಾರೆ, 1ನೇ ಕ್ಲಾಸು 2ನೇ ಕ್ಲಾಸು UKG ಮಕ್ಕಳು ಸಹಿತ ಇರ್ತಾರೆ ಅದ್ರಲ್ಲಿ ನಾನು ನೋಡಿದ್ದೀನಿ. ಆ ಸಣ್ಣ ಮಕ್ಕಳು ಹಸಿವಾಗ್ತದೆ, ಹಸಿದಿರ್ತಾರೆ, ಅವ್ರನ್ನ ಮುಂದೆ ತೊಗೊಂಡು ಹೋಗ್ಬೇಕು ಅನ್ನೋದು ಯಾರು ವಿಚಾರ ಮಾಡಂಗಿಲ್ಲ ಆ ಟೈಮಲ್ಲಿ. ಸೊ ಅವರೆಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋದ್ರೆ ಟ್ರಾಫಿಕ್ ಏನು ತೊಂದರೆ ಆಗಲ್ಲ. ತಾವು ಹೇಳ್ದಂಗೆ ಟ್ರಾಫಿಕ್ ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಪ್ರೊಸೆಷನ್ ಲೈನಿಗೆ ಎರಡೂ ಬದಿಯಲ್ಲೂ ನಮ್ಮ ಪೊಲೀಸರು ಇರ್ತಾರೆ. ಮತ್ತೆ ಮುಂದೆ ಹೋಗಿ ಮುಂದೆ ಇದ್ದಂಥ ಟ್ರಾಫಿಕ್ನ ಡೈವರ್ಷನ್ ಮಾಡ್ತಿರ್ತಾರೆ. ಟ್ರಾಫಿಕ್ ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ಏನು ಒಂದು ಅಂದ್ರೆ ನಾನು ಸಮಾಜದ ಮುಖಂಡರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ, ಈ ಮೆರವಣಿಗೆ ಮುಗಿದ ನಂತರ ಪ್ರೊಸೆಷನ್ ಏನು ಹೋಗಿ ರೀಚ್ ಆಗ್ತದೆ, ಅಲ್ಲಿಂದ ಕೆಲವೊಂದು ಯುವಕರ ಗುಂಪುಗಳು ಈ ಧ್ವಜ ಕಟ್ಟಿಕೊಂಡು ಸುಮ್ಮನೆ ರ್ಯಾಶ್ ಆಗಿ ಮೋಟರ್ ಸೈಕಲ್ನ ಓಡಿಸ್ತಾರೆ. ನಾನು ಪ್ರತಿ ವರ್ಷನೂ ಹೇಳ್ತೇನೆ, ಈ ವರ್ಷನೂ ಕೂಡ ತಮ್ಗೆ ಹೇಳ್ತೇನೆ, ನೀವು ನಮ್ಮೊಟ್ಟಿಗೆ ಸಹಕಾರ ಕೊಡಬೇಕು. ಏನಂದ್ರೆ ನಾವು ನಿಲ್ಲಿಸ್ಕೊಂಡು ಆ ಧ್ವಜ ಕಟ್ಕೊಂಡು ಓಡಾಡೋದು ಬೇಡ. ಅವರು ಯಾವುದಾದ್ರು ಅಪಘಾತ ಅವರಿಗೆ ಆಗಲಿ ಬೇರೆದವರಾಗಲಿ ಏನಾದರೂ ಪ್ರಾಣ ಹಾನಿ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಭಾಳ ರ್ಯಾಶ್ ಆಗಿ ಓಡ್ತಾರೆ, ಕೂಗು ಹಾಕ್ಕೊಂಡು ಸೌಂಡ್ ಮಾಡಿಕೊಂಡೆಲ್ಲ ಹೋಗ್ತಾರೆ. ಸೊ ಅದಕ್ಕೆ ಆ ಸಂದರ್ಭದಲ್ಲಿ ನಾವು ಅದನ್ನು ತಡೆಗಟ್ಟೋ ಸಂದರ್ಭದಲ್ಲಿ ಸಮಾಜದ ಮುಖಂಡರು ನಮ್ಮ ಒಟ್ಟಿಗೆ ಕೈ ಜೋಡಿಸ್ಕೋಬೇಕು. ಈ 2 ಕೆಲಸಗಳು, ಒಂದು ಪ್ರೊಸೆಷನ್ ಕಂಟಿನ್ಯೂ ಆಗಿ ಹೋಗ್ತಾ ಇದ್ದಾರೆ, 2ನೇದು ಪ್ರೊಸೆಷನ್ ಮುಗಿದ ನಂತರದೇನು ಈ ಬೈಕ್ ರ್ಯಾಲಿ ಮಾಡ್ತಾರೆ ಅದನ್ನ 2 ಕಂಟ್ರೋಲ್ ಆದರೆ ಯಾವುದೇ ಕಾರಣಕ್ಕೂ ಟ್ರಾಫಿಕ್ ತೊಂದರೆ ಆಗಲ್ಲ. ಹಬ್ಬ ಶಾಂತ ರೀತಿಯಿಂದ ಮೆರವಣಿಗೆ ಮುಗೀತದ. ತದನಂತರ ತಮ್ಮದೇನು ಪ್ರೇಯರ್ ಇರ್ತೈತೆ, ಹಬ್ಬದ ಮನೆಯಲ್ಲಿ ಅಡುಗೆ ಮಾಡುವಂಥದ್ದೆಲ್ಲ ಶಾಂತ ರೀತಿ ನಡೀತದೆ ಅಂತ ಹೇಳ್ತಾ 571ರಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮ ಆಯಿತು. ಅವರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ ಅಂತ ಹೇಳ್ಬಿಟ್ಟು ಅವರ ಪುತ್ರನಾಗಿ 571ರಲ್ಲಿ ಅವ್ರು ಜನಿಸ್ತಾರೆ. ಜನಿಸಿದ ನಂತರ ತಮ್ಮದೇ ಆಗಿರ್ತಕ್ಕಂತಹ ಒಂದು ಮಹತ್ ಕಾರ್ಯದಲ್ಲಿ ಅವರು ಪಾಲ್ಗೊಂಡು ಈ ಒಂದು ಪ್ರಪಂಚಕ್ಕೆ ಇಸ್ಲಾಂ ಧರ್ಮ ಏನಿದೆ ಉದಯ ಆಗಲಿಕ್ಕೆ ಕಾರಣರಾಗ್ತಾರೆ. ಅವರ ಒಂದು ಜೀವಿತ ಅವಧಿಯಲ್ಲಿ ಮನುಷ್ಯ ಯಾವ ರೀತಿ ಜೀವನ ಮಾಡಬೇಕು, ನಮ್ಮ ಒಂದು ನಡವಳಿಕೆ ಯಾವ ರೀತಿ ಇರಬೇಕು, ಈ ಸಮಾಜದಲ್ಲಿ ಇಸ್ಲಾಂ ಧರ್ಮದ ಕೊಡುಗೆ ಏನು ಎಂಬ ಒಂದು ಸಂದೇಶವನ್ನು ನಮಗೆಲ್ಲರೂ ಕೂಡ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಇವತ್ತು ಇಸ್ಲಾಂ ಧರ್ಮ ಏನಿದೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಮನುಷ್ಯ ಸಾಮರಸ್ಯತೆಯ ಬದುಕನ್ನು ಮಾಡಬೇಕು, ತಮ್ಮ ನೆರೆಹೊರೆಯವರೊಂದಿಗೆ ಯಾವಾಗಲೂ ಕೂಡ ಒಂದು ಸಹೋದರತೆಯ ಬಾಳ್ವೆಯನ್ನು ನಡೆಸಬೇಕು. ಯಾವ ಸಮಾಜದಲ್ಲಿ ಅವನು ಬದುಕ್ತಾನೋ ಆ ಸಮಾಜದಲ್ಲಿ ಸಮಾಜಕ್ಕೆ ಕಂಟಕನಾಗದೆ ಸಹಬಾಳ್ವೆಯ ಜೀವನ, ಸಹೋದರತೆಯ ಜೀವನ, ಯಾರು ಕಷ್ಟದಲ್ಲಿ ಇರ್ತಾರೋ ಅವರಿಗೆ ಕೈ ಹಿಡಿತಕ್ಕಂತಹ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು ಹೇಳ್ಬಿಟ್ಟು ಆ ಸಂದರ್ಭದಲ್ಲೇ ಅವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ವಿಶೇಷವಾಗಿ ಬಹಳಷ್ಟು ಪ್ರವಾದಿಗಳು ಬಂದು ಹೋಗಿದ್ದಾರೆ. ಅಲ್ಲಾಹನಿಗೆ ತುಂಬ ಪ್ರೀತಿ ಪೂರ್ವಕವಾಗಿರ್ತಕ್ಕಂತಹ ಪ್ರಾಫಿಟ್ ಯಾರಪ್ಪ ಅಂದರೆ ಮೊಹಮ್ಮದ್ರವರು. ಯಾವುದೇ ಪ್ರವಾದಿ ಕೂಡ ಅವರು ನೇರವಾಗಿ ಮೀಟ್ ಮಾಡಿಲ್ಲ. ಆದರೆ ಪ್ರವಾದಿ ಮೊಹಮ್ಮದರ ಜೊತೆಗೆ ನೇರವಾಗಿ ಅವರು ಮೀಟ್ ಮಾಡಿರ್ತಕ್ಕಂಥ ಸಂದರ್ಭಗಳನ್ನು ನಾವು ಕುರಾನ್ನಲ್ಲಿ ನಾವು ನೋಡ್ತೀವಿ. ಹಾಗಾಗ್ಬಿಟ್ಟು ಅವರ ನಂತರ ಯಾರು ಕೂಡ ಬಂದಿಲ್ಲ. ಇದಕ್ಕೆತೆಯ ಬದುಕು, ಈ ಸಮಾಜದಲ್ಲಿ ಮಹಿಳೆಯರಿಗೆ ಇರ್ತಕ್ಕಂತಹ ಗೌರವಗಳೇನು, ಮಹಿಳೆಯರಿಗೆ ಯಾವ ರೀತಿ ನಾವು ಪ್ರಾತಿನಿಧ್ಯ ಕೊಡಬೇಕು, ಅವರಿಗೆ ಈ ಸಮಾಜದಲ್ಲಿ ಯಾವ ರೀತಿ ಅವ್ರನ್ನ ನಡೆಸ್ಕೊಳ್ಬೇಕು, ಅವರು ಕೂಡ ಪುರುಷನಿಗೆ ಆಗಿರ್ತಕ್ಕಂತಹ ಸಮನಾಗಿರಬೇಕು ಎಂಬ ಒಂದು ಕನಸನ್ನು ಕಂಡಿದ್ದರು. ಅದನ್ನು ಜಾರಿ ಕೂಡ ತೊಗೊಂಬಂದರು. ಹಾಗಾಗ್ಬಿಟ್ಟು ಬಸವಣ್ಣನವರು ಈ ಸಮಾಜವನ್ನು ಕಟ್ಟಲಿಕ್ಕೆ ಯಾವ ರೀತಿ ಅವರು ಹೋರಾಟಗಳನ್ನ ಮಾಡಿದ್ರು, ಅದಕ್ಕಿಂತ ಮುಂಚೆ ಪ್ರವಾದಿ ಮೊಹಮ್ಮದರು ಕೂಡ ಸಮಾಜವನ್ನು ಕಟ್ಟತಕ್ಕಂತಹ ಕೆಲಸ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ.
ಹಾಗಾಗ್ಬಿಟ್ಟು ಅವ್ರನ್ನ ನಾವು ಬಹಳಷ್ಟು ಎತ್ತರದ ಸ್ಥಾನದಲ್ಲಿ ಒಂದು ಇಸ್ಲಾಂ ಧರ್ಮ ಏನಿದೆ ನಾವು ನೋಡುತ್ತೀವಿ. ಅವರ ಒಂದು ಹುಟ್ಟು ಹಬ್ಬ ಏನಿದೆ ತುಂಬ ಅತಿ ವಿಜೃಂಭಣೆಯಿಂದ ಗೌರವಪೂರ್ವಕವಾಗಿ ಅವರಿಗೆ ಕಳಂಕ ಬಾರದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಯಾಕಂದ್ರೆ ಒಂದು ವೈಜ್ಞಾನಿಕ ತಳಹದಿಯಲ್ಲಿ ಬೀಜೆಯಿಂದ ಅಡ್ಡಪರಿಣಾಮಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ನಾವು ಮುಂದೆ ಬರ್ತಕ್ಕಂತಹ ಈದ್ ಮಿಲಾದ್ ಹಬ್ಬ ಆಗಲಿ ಅಥವಾ ಬೇರೆ ಗಣೇಶ ಹಬ್ಬ ಆಗಲಿ ಬೀಜೆಯನ್ನು ನೀಡಲಾಗುವುದಿಲ್ಲ.